ಉರಿಗೌಡ ನಂಜೇಗೌಡ ವಂಶಸ್ಥರು ಏನಾದರೂ ಇದ್ದಾರೆ, ಹುಡುಕಿ ಅವ್ರನ್ನ ನೀವು ಮೈಸೂರು ಅರಮನೆಯಲ್ಲಿ ತಂದು ಕೂರಿಸಿ, ಆಗ ಇದನ್ನು ಒಪ್ಕೊಳ್ತೀನಿ ಅಂದೆ. ಇದಕ್ಕೆ ಉತ್ತರ ಕೊಡೋಕ್ಕಾಗಲಿಲ್ಲ. ಆಮೇಲೆ ಅದು ಸುಳ್ಳು ಯಾವತ್ತೂ ನಿಲ್ಲಲ್ಲ. 75,000 ಜನ ಕೊಡಗಿನ ಕೂರ್ಗೀಸನ್ನ ಟಿಪ್ಪು ಸುಲ್ತಾನ್ ಕನ್ವರ್ಟ್ ಮಾಡ್ದ ಅಥವಾ ಬರ್ಬರವಾಗಿ ಹತ್ಯೆ ಮಾಡ್ದ ಅಂತ. ಬಟ್ ಟಿಪ್ಪು ಸುಲ್ತಾನ್ ಕಾಲದ 1788 ಗೆಜೆಟಿಯರ್ ಬ್ರಿಟಿಷರು ದಾಖಲೆ ಮಾಡಿರೋ ಪ್ರಕಾರ ಅಲ್ಲಿನ ಕೊಡಗಿನ ಜನಸಂಖ್ಯೆನೇ 50,000. ಅನೇಕ ಹೆಮ್ಮೆಯ ವ್ಯಕ್ತಿತ್ವಗಳಿದೆ, ಆದರೆ ನಮ್ಮ ಹೆಮ್ಮೆ ಅಂತ ನಾವು ಯಾರನ್ನು ಯಾಕೆ ಹೇಳ್ಕೊಳ್ಳೋದಿಲ್ಲ? ಇಲ್ಲಿನವರಿಗೆ ಶಿವಾಜಿ ಹೆಮ್ಮೆ ಯಾಕೆ ಆಗ್ತಾನೆ? ಇಮ್ಮಡಿ ಪುಲಿಕೇಶಿನ ನಮ್ಮ ಐಕಾನ್ ಆಗಿ ತಗೋಬೇಕು, ತಗೊಂಡಿಲ್ಲ. ಕಾರಣ ಏನಂದರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಅದರ ಇತಿಹಾಸವೇ ಗೊತ್ತಿಲ್ಲ. ಒಂದು ಅಕಾಡೆಮಿ ಅಂತ ಮಾಡಿದ್ರೆ ಅದೇನೋ ಮಾಡಿ ಕೊಡ್ತಾರಲ್ವಾ, ಕೊಡ್ತಾ ಇಲ್ಲ. ಇಮ್ಮಡಿ ಪುಲಿಕೇಶಿ ಬಿಟ್ಟರೆ ಇನ್ನೂ ಸಾಕಷ್ಟು ರಾಜರು ಬರ್ತಾರೆ. ಬಹುಶಃ ಬಸವಣ್ಣನ ಕಾಯಕವೇ ಕೈಲಾಸ ಅನ್ನುವಂಥ ಕಾನ್ಸೆಪ್ಟನ್ನು ಲಿಟ್ರಲಿ ಜಾರಿಗೆ ತಂದ್ರಲ್ಲ ಟಿಪ್ಪು ಸುಲ್ತಾನ್, ಅದು ಇಂಡಸ್ಟ್ರಿಯಲ್ ರಿವಲ್ಯೂಷನ್. ಮಹಿಳೆಯರಿಗೂ ಕೂಡ ಅಷ್ಟೇ ಅಲ್ಲ, ಮಹಿಳೆಯರ ವಿಚಾರದಲ್ಲಿ ಅವ್ರು ತೊಗೊಂಡ್ರು ಅಷ್ಟು ನಿರ್ಧಾರವನ್ನು ಬೇರೆ ಯಾರೂ ತೊಗೊಂಡಿಲ್ಲ. ಶ್ರೀರಂಗಪಟ್ಟಣದ ಹೆಣ್ಮಕ್ಳನ್ನ ಬೇರೆ ಒಕ್ಕಲಿಗರು ತಂದ್ಕೊಳ್ತಾ ಇರಲಿಲ್ಲ. ಬೇರೆ ಒಕ್ಕಲಿಗರಿದ್ದಾರಲ್ಲ ಮೈಸೂರು ಸುತ್ತಮುತ್ತಲು ನಮ್ಮ ತಲಕಾಡು, ಶ್ರೀರಂಗಪಟ್ಟಣ ಹೆಣ್ಮಕ್ಳು ಅಂದ್ರೆ ದೂರ ಉಳಿಯೋರು. ಯಾಕೆ ಅಂದರೆ ಶ್ರೀರಂಗಪಟ್ಟಣದ ಎಲ್ಲ ಕಮ್ಯುನಿಟಿಯವರು, ಎಲ್ಲ ಧರ್ಮದ ಹೆಣ್ಮಕ್ಳು ತುಂಬು ತೋಳಿನ ರೌಕೆ ತುಟ್ಕೋಬೇಕಿತ್ತು. ಕೆಲವು ಕನ್ನಡ ಸಾಹಿತಿಗಳು, ಎಲ್ಲರೂ ಅಲ್ಲ, ಕೆಲವು ಕನ್ನಡ ಸಾಹಿತಿಗಳು ಇತಿಹಾಸನ ಹೇಳೋಕ್ಕೋಗಿ ತಪ್ಪು ಸಂದೇಶವನ್ನು ಕೊಟ್ಟಿದ್ದಾರೆ. ಆ ರೀತಿ ಒಬ್ಬ ಸಾಹಿತಿ ಮಂಡ್ಯ ಮೂಲದವರು, ಮೈಸೂರಿನಲ್ಲಿದ್ದಂಥವರು ಉರಿಗೌಡ ನಂಜೇಗೌಡ ಇದ್ದರು ಅಂತ ಹೇಳಿದ್ರು. ಕರೆಕ್ಟ್. ಓಕೆ, ಒಂದು 3-4 ಪ್ರಶ್ನೆಗಳಿದೆ. ಮೊದಲ ಪ್ರಶ್ನೆ ಏನು ಅಂತಂದರೆ, ಈಗ ನಾವು ತಮಿಳುನಾಡು ಬಗ್ಗೆ ಮಾತನಾಡ್ತಿದ್ವಿ, ಅದನ್ನು ಮುಗಿಸ್ಬಿಡೋಣ. ತಮಿಳುನಾಡು ಬಗ್ಗೆ ಮಾತಾಡುವಾಗ ನೀವು ಹೇಳಿದ್ರಿ ಅವರಿಗೆ ಅಸ್ಮಿತೆ ಇದೆ ಮತ್ತು ಅವರಿಗೆ ಒಂದು ಸ್ವಾಭಿಮಾನ ಇದೆ ಅಂತ. ಕಲಿಸೋರು ನಾವೇ. ಹೌದು, ಅದನ್ನು ಕನ್ನಡಿಗರು. ಹೌದು. ಈಗ ಮರಾಠಿ ಅಂತ ಬಂದರೆ ಮಹಾರಾಷ್ಟ್ರದಲ್ಲಿ ಶಿವಾಜಿ ಪ್ರೈಡ್ ಆಗ್ತಾರೆ. ಇಲ್ಲಿ ನಮ್ಮಲ್ಲಿ ನೀವೇ ಹೇಳ್ದಂಗೆ ತಲಕಾಡು ಇರ್ಬೋದು, ಅಥವಾ ವಿಜಯನಗರ ಸಾಮ್ರಾಜ್ಯ ಇರ್ಬೋದು, ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು, ಅಥವಾ ಟಿಪ್ಪು ಸುಲ್ತಾನ್ ಇರ್ಬೋದು, ಅನೇಕ ಹೆಮ್ಮೆಯ ವ್ಯಕ್ತಿತ್ವಗಳಿದೆ. ಆದರೆ ನಮ್ಮ ಹೆಮ್ಮೆ ಅಂತ ನಾವು ಯಾರನ್ನು ಯಾಕೆ ಹೇಳ್ಕೊಳ್ಳೋದಿಲ್ಲ? ಇಲ್ಲಿನವರಿಗೆ ಶಿವಾಜಿ ಹೆಮ್ಮೆ ಯಾಕೆ ಆಗ್ತಾನೆ? ಇದು ಏನಾಗಿದೆ, ನಮ್ಮಲ್ಲಿ ಧಾರ್ಮಿಕ ಉನ್ಮಾದ ಜಾಸ್ತಿ ಆಗ್ಬಿಟ್ಟಿದೆ. ಈ ಧಾರ್ಮಿಕ ಉನ್ಮಾದ ಜಾಸ್ತಿ ಆದಾಗ ನಮ್ಮವ್ರನ್ನೆಲ್ಲ ನಾವು ಮರ್ತು ಬಿಡ್ತೀವಿ. ಈಗ ಇಮ್ಮಡಿ ಪುಲಿಕೇಶಿಗಿಂತ ದೊಡ್ಡ ದೊರೆ ಭಾರತದಲ್ಲಿ ಅಶೋಕನ್ ಬಿಟ್ಟರೆ ಇನ್ಯಾರೂ ಇಲ್ಲ, ಇತಿಹಾಸ ಹೇಳುತ್ತೆ. ಹೌದು. ಇಮ್ಮಡಿ ಪುಲಿಕೇಶಿ ದಕ್ಷಿಣ ಭಾರತವನ್ನು ಆಳ್ದ, ಉತ್ತರ ಭಾರತವನ್ನು ಆಳ್ದ, ವಿಸ್ತರಿಸಿದ್ರು ಸಾಮ್ರಾಜ್ಯ ಅಲ್ಲಿ ಅಲ್ವಾ? ಇಮ್ಮಡಿ ಪುಲಿಕೇಶಿನ ನಮ್ಮ ಐಕಾನ್ ಆಗಿ ತಗೋಬೇಕು, ತಗೊಂಡಿಲ್ಲ. ಕಾರಣ ಏನಂದರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಅದರ ಇತಿಹಾಸವೇ ಗೊತ್ತಿಲ್ಲ. ಒಂದು ಅಕಾಡೆಮಿ ಅಂತ ಮಾಡಿದ್ರೆ ಅದೇನೋ ಮಾಡಿ ಕೊಡ್ತಾರಲ್ವಾ, ಕೊಡ್ತಾ ಇಲ್ಲ. ಇಮ್ಮಡಿ ಪುಲಿಕೇಶಿ ಬಿಟ್ಟರೆ ಇನ್ನೂ ಸಾಕಷ್ಟು ರಾಜರು ಬರ್ತಾರೆ. ಅವನ್ನೆಲ್ಲ ನಾವು ಆದರಣೀಯ ವ್ಯಕ್ತಿಗಳು ಅಂತೇಳಿ ತಗೋಬೇಕು. ಈಗ ಟಿಪ್ಪು ಸುಲ್ತಾನ್ನ ಯಾವುದೋ ಕಾರಣಕ್ಕೆ ನಾವು ಅವ್ರು ಮಾಡಿರುವಂಥ 1-2% ಹೇಳಿದ್ನಲ್ಲ, 1788 1793ವರೆಗೂ 5 ವರ್ಷಗಳಲ್ಲಿ ಮಿಸ್ಗೈಡ್ ಆದರು. ಯಾವುದೇ ವ್ಯಕ್ತಿ ಆಗಲಿ, ಒಬ್ಬ ವ್ಯಕ್ತಿಗೆ ದೌರ್ಬಲ್ಯಗಳು ಇದ್ದೇ ಇರುತ್ತೆ. ಯಾರೋ ಒಬ್ಬ ಬಂದ, ಇವನ್ ಯಾರೇ ಮಾಡಿದರೂ ಅದು ಟಿಪ್ಪು ಸುಲ್ತಾನ್ಗೆ ಕ್ರೆಡಿಟು. ಫಾರಾಗಿದ್ದರೂ ಅವ್ರಿಗೆ ಕೊಡಬೇಕು, ನೆಗೆಟಿವ್ ಆಗಿದ್ದರೂ ಅವ್ರಿಗೆ ಕೊಡಬೇಕು. ಮಿಸ್ಗೈಡ್ ಆಗಿದ್ದಾರೆ ಅಂದರೆ ಮೂಲ ಮಾಡಿದವನು ಯಾರು, ಕಲ್ಪ್ರಿಟ್ ಯಾರು, ಗುಲಾಮ್ ಅಲಿ ಲಂಗಡ. ಯಾರು ಲಂಗಡಂಗೆ ಬೈತಾ ಇಲ್ಲ, ಟಿಪ್ಪು ಸುಲ್ತಾನಿಗೆ ಬೈತಾ ಇದ್ದಾರೆ. ಆಯಿತು, ಟಿಪ್ಪು ಸುಲ್ತಾನ್ ತಪ್ಪು ಮಾಡಿದ್ದಾರೆ, ಒಪ್ಕೊಳ್ಳೋಣ. ಎಷ್ಟು ತಪ್ಪು ಮಾಡಿದ್ದಾರೆ ಅದನ್ನು ನೋಡಿ ಅಲ್ವಾ? ಇಲ್ಲಿ ಏನಾಗಿದೆ, 0 ಸೇರಿಸ್ತಿರೋದನ್ನೇ ಇತಿಹಾಸ ಅಂತ ನಂಬ್ಕೊಂಡ್ಬಿಟ್ಟು ಏನು 20,000 ಜನರನ್ನು ಮಂಗಳೂರಿನಿಂದ ಶ್ರೀರಂಗಪಟ್ಟಣಕ್ಕೆ ಟಿಪ್ಪು ಸುಲ್ತಾನ್ ಬಂಧಿಸಿ ಕ್ರಿಶ್ಚಿಯನ್ ಇವರನ್ನು ಕರ್ಕೊಂಬಂದ ಅಂತ ಬರೀತಾರಲ್ಲ. 20,000 ಜನ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಏನೆಲ್ಲ ಘಟನೆಗಳು ಎಲ್ಲೆಲ್ಲ ನಡೆಯುತ್ತೆ, ಅದೆಲ್ಲದ್ರ ದಾಖಲಾಗಿದೆಯಾ? ಆಮೇಲೆ ಇನ್ನೊಂದು ಕೊಡಗಿನ ಬಗ್ಗೆ ಹೇಳ್ತಾರೆ. 75,000 ಜನ ಕೊಡಗಿನ ಕೂರ್ಗೀಸನ್ನ ಟಿಪ್ಪು ಸುಲ್ತಾನ್ ಕನ್ವರ್ಟ್ ಮಾಡ್ದ ಅಥವಾ ಬರ್ಬರವಾಗಿ ಹತ್ಯೆ ಮಾಡ್ದ ಅಂತ. ಬಟ್ ಟಿಪ್ಪು ಸುಲ್ತಾನ್ ಕಾಲದ 1788 ಗೆಜೆಟಿಯರ್ ಬ್ರಿಟಿಷರು ದಾಖಲೆ ಮಾಡಿರೋ ಪ್ರಕಾರ ಅಲ್ಲಿನ ಕೊಡಗಿನ ಜನಸಂಖ್ಯೆನೇ 50,000. ಅಲ್ಲಿನ ಜನಸಂಖ್ಯೆನೇ 50 ಇದ್ದಾಗ 75,000 ಜನ ಎಲ್ಲಿಂದ ಕರ್ಕೊಂಬಂದು ಕನ್ವರ್ಟ್ ಮಾಡಿದ್ರು ಅಥವಾ ಎಲ್ಲಿಂದ ಬಂದು ಮುಗಿಸಿದ್ರು? ಅಂದರೆ ಈ ಸುಳ್ಳುಗಳನ್ನು ಹೇಳಿ, ನಡೆದಿರೋ ಘಟನೆ ಹೇಳಿ, ಟಿಪ್ಪು ಸುಲ್ತಾನ್ ಒಂದಷ್ಟು ಜನಕ್ಕೆ ಕೊಂದಿದ್ದಾರೆ. ಕೊಂದಿದ್ದಾರೆ. ಒಬ್ಬ ರಾಜ ಕೊಲ್ಲೇಬೇಕು, ಅನಿವಾರ್ಯ. ಹಾಗೆ ಶೃಂಗೇರಿ ಮಠಕ್ಕೆ ಸಹಾಯ ಮಾಡಬೇಕು, ಅನಿವಾರ್ಯ. ಅದೇನು ದೊಡ್ಡ ವಿಷಯ ಏನಲ್ಲ. ಅದು ಆ ಕಾಲದಲ್ಲಿ ತನ್ನ ರಾಜ್ಯದಲ್ಲಿ ಎಲ್ರಿಗೂ ನ್ಯಾಯ ಕೊಡಬೇಕಿತ್ತು. ಶೃಂಗೇರಿಯವ್ರಿಗೂ ಕೊಡಬೇಕು, ಜೈನರಿಗೂ ಕೊಡಬೇಕು, ಮುಸಲ್ಮಾನರಿಗೂ ಕೊಡಬೇಕು, ಕೊಟ್ಟಿದ್ದಾರೆ. ಅದು ದೊಡ್ಡಸ್ತಿಗೆ ಅಂತ ನಾನು ಹೇಳಲ್ಲ. ಅದನ್ನು ಹೇಗೆ ಹೇಳ್ತೀವಿ ಅದೇ ಥರ ಇದನ್ನು ನೋಡಬೇಕು. ಇದರೆಲ್ಲದರ ನಡುವೆ ಶ್ರಮಜೀವಿಗಳಿಗೆ, ದುಡಿಯೋ ಕೈಗಳಿಗೆ ಉದ್ಯೋಗ ಕೊಟ್ರಲ್ಲ. ಬಹುಶಃ ಬಸವಣ್ಣನ ಕಾಯಕವೇ ಕೈಲಾಸ ಅನ್ನುವಂಥ ಕಾನ್ಸೆಪ್ಟನ್ನು ಲಿಟ್ರಲಿ ಜಾರಿಗೆ ತಂದ್ರಲ್ಲ ಟಿಪ್ಪು ಸುಲ್ತಾನ್, ಅದು ಇಂಡಸ್ಟ್ರಿಯಲ್ ರಿವಲ್ಯೂಷನ್ನು. ಮಹಿಳೆಯರಿಗೂ ಕೂಡ ಅಷ್ಟೇ ಅಲ್ವಾ? ಮಹಿಳೆಯರ ವಿಚಾರದಲ್ಲಿ ಅವ್ರು ತೊಗೊಂಡ್ರು ಅಷ್ಟು ನಿರ್ಧಾರವನ್ನು ಬೇರೆ ಯಾರೂ ತೊಗೊಂಡಿಲ್ಲ. ಆಕೆ ಬಗ್ಗೆ ಒಂದು ಲಾವಣಿನೂ ಕೂಡ ಇದೆ.
ಒಬ್ಬಳು ಮಹಿಳೆ ಶ್ರೀರಂಗಪಟ್ಟಣದಲ್ಲಿ ಹೆಂಡ ಮಾರ್ತಾಳೆ. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಹೆಂಡ ಮಾರೋದಿದೆಯಲ್ಲ ನಿಷಿದ್ಧ, ಮಾರ ಆಗಿರಲಿಲ್ಲ. ಮೀರ್ ಸಾದಕ್ ಅಂತ, ಅವನು ಆ್ಯಕ್ಚುಲಿ ಈ ವಾಸ್ ಎ ಗ್ರೇಟ್ ಎಕನಾಮಿಸ್ಟು. ಮೀರ್ ಸಾದಕ್ ಅನ್ನೋ ವ್ಯಕ್ತಿಯನ್ನು ಕೊನೆ ದಿನದ ಅವನ ಕೃತ್ಯವನ್ನು ಮಾತ್ರ ವೈಭವೀಕರಿಸ್ಬಿಟ್ಟು ಅವನ ವಿಲನ್ ಮಾಡಿಬಿಟ್ಟಿದ್ದಾರೆ. ಈ ವಾಸ್ ಎ ಗ್ರೇಟ್ ಎಕನಾಮಿಸ್ಟು. ಅವನು ಎಕನಾಮಿಕ್ ಅಡ್ವೈಸರು ಟಿಪ್ಪು ಸುಲ್ತಾನ್ಗೆ, ಫೈನಾನ್ಸ್ ಮಿನಿಸ್ಟರ್ ಆ್ಯಕ್ಚುಲಿ ಅವನು ಏನು ಹೇಳ್ತಾನೆ ಅಂದರೆ, ಒಂದು ಸಾರಿ ಟಿಪ್ಪು ಸುಲ್ತಾನ್ಗೆ ಎಂಡ ಮಾರಿದ್ರೆ ಆದಾಯ ಬರುತ್ತೆ ಅಂತಾನೆ. ಆಗ ಟಿಪ್ಪು ಸುಲ್ತಾನ್ ಒಂದು ಹೇಳ್ತಾರೆ, ಆದಾಯ ಬರುತ್ತೆ 100 ರೂಪಾಯಿ, ಆದರೆ ಜನರ ಆರೋಗ್ಯ ಹಾಳಾಗುತ್ತಲ್ಲ, ಅದಕ್ಕೆ 200 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ, ಇದು ನಿಂಗೆ ಗೊತ್ತಾ ಅಂದಾಗ ಮೀರ್ ಸಾದಕ್ಕು ಬದಲಾಗ್ತಾನೆ, ಹೌದು ಬೇಡ ಅಂತೇಳಿ. ಒಬ್ಬಳು ಚಬ್ಬಲ್ ರಾಣಿ ಅಂತ, ಅವಳ ಮೂಲ ಹೆಸರು ಏನೋ ಇದೆ, ಅವಳು ಎಂಡ ಮಾರಿ ಸಿಗಾಕೊಂಡ್ಬಿಡ್ತಾಳೆ. ಅವಳು ಏನು ಶಿಕ್ಷೆ ಕೊಡಬೇಕು ಅಂದಾಗ ಇದು ಟಿಪ್ಪು ಸುಲ್ತಾನ್, ಮೀರ್ ಸಾದಕ್ಕು ಎಲ್ಲರೂ ಸೇರ್ಕೊಂಡು ನಿರ್ಧಾರ, ಗುಲಾಮ್ ಅಲಿ ಲಂಗಡೆ ಎಲ್ಲ ತೊಗೊಂಡು ಅವಳನ್ನ ಕ್ರೂರವಾಗಿ ಶಿಕ್ಷೆ ಕೊಡಿ ಅಂತಾರೆ. ಎಂಥ ಶಿಕ್ಷೆ ಅಂದರೆ ಶೂಲ ಅನ್ನೋ ನೆಟ್ಬಿಡ್ತಾರೆ. ಶೂಲ ಅಂದರೆ ಕಬ್ಬಿಣದ ಇದಿರುವಂಥದ್ದು, ಬಲ್ಲೆ ಅಂತ, ಅದ್ರ ಮೇಲೆ ಅವಳನ್ನ ಕೂರಿಸ್ತಾರೆ. ಅದು ಆ ಕಾಲದಲ್ಲಿ ಒಪ್ಪಿತವಾದಂಥ ಶಿಕ್ಷೆ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಇದೆ, ಇವನ್ ನೇಣಗಂಬ ಹಾಕ್ಬೇಕಾದ್ರೂ ಅವನಿಗೆ ನೋವಾಗದವ್ರಾಗೆ ಕೊಡಿ ಅಂತ. ಇವತ್ತಿನ ತಿಳುವಳಿಕೆ ಅದು. ನೀವು ಅದು 100 ವರ್ಷದಿಂದ ಇರಲಿಲ್ಲ, 1000 ವರ್ಷದಿಂದ ಇರಲಿಲ್ಲ, ತಪ್ಪು ಮಾಡೋಣ ಕತ್ತರಿಸಿ ಬಿಸಾಕ್ತು ಅಂತಿದ್ರು. ಆವತ್ತಿನ ಕಾಲಘಟ್ಟದಲ್ಲಿ ಜನಗಳಿಗೆ ಬುದ್ಧಿ ಬರಲಿ, ಮತ್ತು ಈ ರೀತಿ ಪ್ರಭುತ್ವದ ವಿರುದ್ಧ ಜನರ ಆರೋಗ್ಯ ಕೆಡಿಸುವಂಥವ್ರಿಗೆ ಒಂದು ಕ್ರೂರವಾದಂಥ ಶಿಕ್ಷೆ ಕೊಡೋ ಮೂಲಕ ಒಂದು ಸಂದೇಶ ಕೊಡೋಣ ಅಂತ ಹೇಳಿ ಅವಳಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಅಂದರೆ ಅರ್ಥ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡಿದವ್ರಿಗೆ ಬಕ್ಷಿಸ್ ಕೊಟ್ಟಿದ್ದಾರೆ. ಅದು ಆ ಕಾಲದಲ್ಲಿ ಇತ್ತು. ನೀರಿಂದು ನ್ಯಾಯ ನೀರಿಗೆ, ಹಾಲಿನ ನ್ಯಾಯ ಹಾಲಿಗೆ ಅಂತೇಳಿ. ನೀವು ಆ ದೃಷ್ಟಿಕೋನದಲ್ಲಿ ನೋಡಬೇಕು. ಮತ್ತು ಮಹಿಳೆಯರಿಗೆ ಅಲ್ಲಿ ಇನ್ನೊಂದು ಬರುತ್ತೆ. ಬಹುಶಃ ಇದು ಇತ್ತೀಚಿನ ದಿನಗಳಲ್ಲೂ ಶ್ರೀರಂಗಪಟ್ಟಣದಲ್ಲಿ ಪ್ರಾಕ್ಟೀಸ್ ಆಗ್ತಾಯಿತ್ತು. ನಿಮ್ಗೆ ಆಶ್ಚರ್ಯ ಆಗ್ಬೋದು, 80ನೇ ಇಸ್ವಿವರೆಗೂ, ಯಾಕೆ ನಾನು ಹೇಳೋದೆಲ್ಲ ನಿಮಗೆ ಸ್ವಲ್ಪ ಹಳೇದು ಅನಿಸುತ್ತೆ. 80ನೇ ಇಸ್ವಿವರೆಗೂ ಶ್ರೀರಂಗಪಟ್ಟಣದಲ್ಲಿ ಇವತ್ತಿಗೂ ಒಕ್ಕಲಿಗರೇ ಮೇಜರ್ ಕಮ್ಯುನಿಟಿ. ಶ್ರೀರಂಗಪಟ್ಟಣದ ಹೆಣ್ಮಕ್ಳನ್ನ ಬೇರೆ ಒಕ್ಕಲಿಗರು ತಂದ್ಕೊಳ್ತಾ ಇರಲಿಲ್ಲ. ಬೇರೆ ಒಕ್ಕಲಿಗರಿದ್ದಾರಲ್ಲ ಮೈಸೂರು ಸುತ್ತಮುತ್ತಲು ನಮ್ಮ ತಾಲೂಕಾಡು, ಶ್ರೀರಂಗಪಟ್ಟಣ ಹೆಣ್ಮಕ್ಳು ಅಂದರೆ ದೂರ ಉಳಿಯೋರು. ಯಾಕೆ ಅಂದರೆ ಶ್ರೀರಂಗಪಟ್ಟಣದ ಎಲ್ಲ ಕಮ್ಯುನಿಟಿಯವರು, ಎಲ್ಲ ಧರ್ಮದ ಹೆಣ್ಮಕ್ಳು ತುಂಬು ತೋಳಿನ ರವಕೆ ತುಟ್ಕೋಬೇಕಿತ್ತು. ಯಾಕೆ ಅಂದರೆ ಅದು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಜಾರಿಗೆ ಬಂದಿತ್ತು. ಮುಸಲ್ಮಾನ ಮಹಿಳೆಯರು ತುಂಬು ತೋಳಿನ ಇದನ್ನು, ಅಂದರೆ ನಮ್ಮವ್ರು ತೊಟ್ಕೊಳ್ತಿರ್ಲಿಲ್ಲ ಅಂತ ಅಲ್ಲ, ನಮ್ಮವರು ತೊಟ್ಕೊಳ್ಳೋರು, ಅದು ಕಡ್ಡಾಯವಾಗಿತ್ತು. ಅದೇ ಪ್ರಾಕ್ಟೀಸು ಟಿಪ್ಪು ಸುಲ್ತಾನ್ ಕಾಲದಿಂದ 80ನೇ ಇಸ್ವಿವರೆಗೂ ಇತ್ತು. ಆಗ ನಮ್ಮ ಕೆಲವರು ಅಯ್ಯೋ ಏನು ಒಳ್ಳೆ ಬೂಬ್ಗಿತ್ತಿರು ಅಂತ ಕರೀತಾರೆ ಮುಸಲ್ಮಾನ ಮಹಿಳೆಯರಿಗೆ. ಬೂಬ್ಗಿತ್ತಿ ಥರ ಇಲ್ಲಿವರೆಗೂ ತೋಳು ಹಾಕ್ಕೊಳ್ತಾರೆ, ಇವ್ರನ್ನೇನು ಮದುವೆ ಆಗೋದು ಅನ್ನೋದು ಒಂದು ಪ್ರಜ್ಞೆ ಇತ್ತು. ಆಮೇಲೆ ಅದು ಗೊತ್ತಾಯ್ತು ಅದು ಒಳ್ಳೆಯದೇನೆ ಅಂತೇಳಿ. ಸೊ ಏನಾಗುತ್ತೆ, ಕೆಲವು ಮೇಲ್ವಸ್ತ್ರಕ್ಕೆ ತೆರಿಗೆ ವಿಧಿಸ್ತಿದ್ದನ್ನು ಅದು ಕೇರಳದಲ್ಲಿ ಮಲಬಾರಿನ ಒಂದು ಕಮ್ಯುನಿಟಿಯವರು, ಮೇಲ್ವರ್ಗದವರು, ತಳವರ್ಗದ ಮಹಿಳೆಯರು ಸೊಂಟದ ಮೇಲ್ಗಡೆ ಮುಚ್ಕೊಳ್ಳೋ ಆಗಿಲ್ಲ. ಮತ್ತು ಅವರ ಸ್ತನಗಳು ಇಂತಿಷ್ಟು, ಯಾವ ಅವಿವೇಕಿ ಕಾನೂನು ಮಾಡೋದನ್ನೋ ಗೊತ್ತಿಲ್ಲ, ಯಾರೋ ಒಬ್ಬ ಮಾಡಿದ್ದಾನೆ, ದಪ್ಪ ಇತ್ತು ಅಂದರೆ ಜಾಸ್ತಿ ತೆರಿಗೆ ಕಟ್ಟಬೇಕು ಅಂತೇಳಿ. ಇದೆಲ್ಲ ಅದೊಂದು ದೊಡ್ಡ ಒಂದು ಹೋರಾಟನೇ ನಡೆದಿದೆ. ಅದು ಗೊತ್ತಾದ್ಮೇಲೆ ಟಿಪ್ಪು ಸುಲ್ತಾನ್ಗೆ ಮಲಬಾರ್ ಮೇಲೆ ದಂಡೆತ್ತು ಹೋಗಿದಾರಲ್ಲ 1788ರಲ್ಲಿ, ಅಲ್ಲಿ ಒಂದು ಆದೇಶ ಹೊರಡಿಸ್ತಾರೆ, ನೀವೆಲ್ಲ ಇವತ್ತಿಂದ ಬ್ಲೌಸ್ ಪೀಸ್ ಹಾಕ್ಕೊಳ್ಳಿ ಅಂತ. ಅವ್ರು ಇಲ್ಲ ಅಂದಾಗ ಶ್ರೀರಂಗಪಟ್ಟಣದಿಂದ ತರಿಸ್ಕೊಂಡ್ರು ಅಂತ ಒಂದು ದಾಖಲೆ ಹೇಳುತ್ತೆ. ಶ್ರೀರಂಗಪಟ್ಟಣದಲ್ಲಿ ಮಿಲ್ಗಳಿದ್ವು. ಅದೇ ಮಿಲ್ಲು 1834ರಲ್ಲಿ ಮೈಸೂರಿನಲ್ಲಿ ರಾಜಾ ಮಿಲ್ ಅಂತ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲೂ ಮುಂದುವರಿಯುತ್ತೆ. ಆ ಮಿಲ್ಗೆ ಮಹಾತ್ಮ ಗಾಂಧೀಜಿ ಭೇಟಿ ಕೊಟ್ಟಿದ್ರು. ಅದರ ಮೂಲ ಪ್ರಾರಂಭ ಆಗಿದ್ದು ಟಿಪ್ಪು ಸುಲ್ತಾನ್ ಕಾಲದಲ್ಲಿ. ಮಹಿಳೆಯರಿಗೆ ಬಟ್ಟೆನ ಒದಗಿಸ್ಬೇಕು ಅಂತ ಸರ್ಕಾರದ ವತಿಯಿಂದ. ಅಂದರೆ ಮಹಿಳೆಯರ ಮಾನ ಮುಚ್ಚಿದ್ದೇ ಒಂದು ರೀತಿಯಲ್ಲಿ ಟಿಪ್ಪು ಸುಲ್ತಾನ್ ಮಾಡಿದ ತಪ್ಪು ಅಂತ ಇವತ್ತಿನ ಈ ಕೆಲವರು ಆರೋಪ ಮಾಡೋದು ನೋಡಿದ್ರೆ. ಅದ್ರ ಜೊತೆ ಟಿಪ್ಪು ಬಗ್ಗೆ ಮಾತನಾಡ್ತಾನೆ ಇರೋದ್ರಿಂದ ನೀವು ಇತ್ತೀಚೆಗೆ ಒಂದು ದೊಡ್ಡ ಹೋರಾಟವನ್ನು ಮಾಡೋದಕ್ಕೆ ಹೊರಟ್ರಿ, ಉರಿಗೌಡ ನಂಜೇಗೌಡ ವಿರುದ್ಧ. ಅಂದರೆ ಇತಿಹಾಸವನ್ನು ಹೇಗೆ ತಪ್ಪಾಗಿ ವ್ಯಾಖ್ಯಾನಿಸಲಾಗ್ತಿದೆ ಅಂತ. ಒಂದೇನಂದ್ರೆ ಅದು ಅಲ್ಲಿಗೆ ನಿಂತು ಹೋಯ್ತು ಪುಣ್ಯ ಅಂತ ಅನ್ಬೋದು. ಇದ್ರ ಬಗ್ಗೆ ನಿಂತೋಗ್ಲಿಲ್ಲ, ಅದು ಚಾಲೆಂಜ್ ಮಾಡಿ ನಿಲ್ಲಿಸಿದ್ವಿ. ಆ ವ್ಯಕ್ತಿ ಇಲ್ಲ, ಒಬ್ಬ ಸಾಹಿತಿ, ಕನ್ನಡದ ಸಾಹಿತಿ, ಉರಿಗೌಡ ನಂಜೇಗೌಡ ಅನ್ನೋ ಕಾನ್ಸೆಪ್ಟನ್ನು ಹುಟ್ಟಾಕ್ದವರು ಒಬ್ಬರು ಸಾಹಿತಿ, ನನಗೆ ಪರಿಚಯದವರೇನೆ, ತೀರ್ಕೊಂಡಿರೋದ್ರಿಂದ ಅವ್ರ ಹೆಸರು ಹೇಳಕ್ಕೆ ಹೋಗಲ್ಲ. ಕನ್ನಡ, ನನ್ನ ಒಂದು ಇದೇನೆಂದರೆ, ಕನ್ನಡ ಸಾಹಿತಿಗಳು ಕಾವ್ಯದ ಬಗ್ಗೆ ಕೆಲಸ ಮಾಡಬೇಕು, ವ್ಯಾಕರಣದ ಬಗ್ಗೆ ಕೆಲಸ ಮಾಡಬೇಕು, ಛಂದಸ್ ಬಗ್ಗೆ ಕೆಲಸ ಮಾಡಬೇಕು, ಸಾಹಿತ್ಯದ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಕೆಲವು ಕನ್ನಡ ಸಾಹಿತಿಗಳು, ಎಲ್ಲರೂ ಅಲ್ಲ, ಕೆಲವು ಕನ್ನಡ ಸಾಹಿತಿಗಳು ಇತಿಹಾಸನ ಹೇಳೋಕ್ಕೋಗಿ ತಪ್ಪು ಸಂದೇಶವನ್ನು ಕೊಟ್ಬಿಟ್ಟಿದ್ದಾರೆ. ಆ ರೀತಿ ಒಬ್ಬ ಸಾಹಿತಿ, ಮಂಡ್ಯ ಮೂಲದವರು, ಮೈಸೂರಿನಲ್ಲಿದ್ದಂಥವರು, ಉರಿಗೌಡ ನಂಜೇಗೌಡ ಇದ್ದರು ಅಂತ ಹೇಳಿದ್ರು. ಅದನ್ನೇ ಕೆಲವರು ಒಂದು ರಾಜಕೀಯ ಪಕ್ಷದವರು ವೈಭವೀಕರಿಸ್ಬಿಟ್ಟು ಟಿಪ್ಪು ಸುಲ್ತಾನ್ನ ಕೊಂದಿದ್ದು ಉರಿಗೌಡ ನಂಜೇಗೌಡ ಅಂದರು. ಈ ವಿಷಯ ನನ್ನ ಗಮನಕ್ಕೂ ಬಂತು, ನಮ್ಮ ಮಠದ ಸ್ವಾಮೀಜಿಗಳ ಗಮನಕ್ಕೂ ಹೋಯಿತು. ಆಗ ಅವರು ನನ್ನನ್ನು ಕೇಳಿದ್ರು, ನಂತರ ಹಲವಾರು ಜನನ ಕೇಳಿದ್ದಾರೆ. ಆಗ ನಾನು ಹೇಳಿದೆ, ಉರಿಗೌಡ ನಂಜೇಗೌಡ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಒಂದು ವೇಳೆ ಇದ್ದರು ಅಂತ ಆ ಸಾಹಿತ್ಯ ಹೇಳಿದ ನಿಜ ಅನ್ನೋದಾದರೆ, ಮತ್ತು ಈ ರಾಜಕೀಯ ಪಕ್ಷದವರು ಒಪ್ಕೊಂಡಿದ್ದಾರೆ ಅನ್ನೋದಾದರೆ,
ಮೈಸೂರು ಅರಮನೆನ ಉರಿಗೌಡ ನಂಜೇಗೌಡ ವಂಶಸ್ಥರು ಕೊಡಬೇಕಾಗುತ್ತೆ ಅಂತ ಒಂದು ವಾದ ಬಂದಿಟ್ಟೆ. ಯಾಕೆಂದ್ರೆ ಆ ಕಾಲದಲ್ಲಿ ಯಾವ ರಾಜ ಇನ್ನೊಬ್ಬ ಯಾವನ್ ಸೋಲಿಸ್ತಾನೆ ಅವನಿಗೆ ರಾಜ್ಯ ಕಟ್ತಾ ಇದ್ರು. ಈಗ ಉರಿಗೌಡ ನಂಜೇಗೌಡ ಇಬ್ಬರು ಬ್ರದರ್ಸ್ ಬಂತು, ಟಿಪ್ಪು ಸುಲ್ತಾನ್ನ ಕೊಂದಿದ್ದಾರೆ ಅಂದರೆ ಅವರಿಬ್ಬರು ವೀರಾದಿ ವೀರರು. ಇವ್ರು ಹೇಳೋ ಪ್ರಕಾರ ಟಿಪ್ಪು ಸುಲ್ತಾನ್ ಒಬ್ಬ ಕ್ರೂರಿ, ಒಬ್ಬ ಮತಾಂಧ, ಅಂಥ ವ್ಯಕ್ತಿಯನ್ನು ಇಬ್ಬರು ಒಕ್ಕಲಿಗ ವೀರರು ಹೋಗಿ ಕೊಂದಿದ್ದಾರೆ ಅಂದರೆ ಅವ್ರಿಗೆ ನೀವು ರಾಜ್ಯ ಸರ್ಕಾರ ಮೈಸೂರು ಸಂಸ್ಥಾನ ಕೊಡಬೇಕಿತ್ತು. ಆದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಕೊಟ್ಟರು ಬ್ರಿಟಿಷರು. ಯಾಕೆ ಕೊಟ್ಟರು? ಮುಮ್ಮಡಿ ಕೃಷ್ಣರಾಜ ಒಡೆಯರು 3 ವರ್ಷದ ಹುಡುಗ, ಯುದ್ಧ ಮಾಡಿಲ್ಲ, ಏನಿಲ್ಲ, ಅವ್ರಿಗೆ ಯಾಕೆ ಕೊಡಬೇಕಿತ್ತು? ಇವ್ರಿಗೆ ಕೊಡಬೇಕಿತ್ತಲ್ವಾ? ಸೊ ಆ ದೃಷ್ಟಿಯಲ್ಲಿ ನೋಡಿದ್ರೆ ಇವತ್ತು ಮೈಸೂರು ಅರಮನೆನ ಅರ್ಧ ಭಾಗ ಮಾಡಿಬಿಟ್ಟು ಉರಿಗೌಡ ನಂಜೇಗೌಡರ ವಂಶಸ್ಥರು, ಈಗ ಅವರೇ ಹೇಳಿದಾರಲ್ಲ ಉರಿಗೌಡ ನಂಜೇಗೌಡರು ಇದ್ದರು ಅಂತ, ಅವ್ರ ವಂಶಸ್ಥರು ಇದ್ದೇ ಇರ್ತಾರೆ. ಈಗ ಟಿಪ್ಪು ಸುಲ್ತಾನ್ 8ನೇ ತಲೆಮಾರು ಕಲ್ಕತ್ತಾದಲ್ಲಿದ್ದಾರೆ. ಮತ್ತು ನಮ್ಮ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವ್ರ ಸಂಶೋಧನೆ ಪ್ರಕಾರ ಪಂಪನ ವಂಶಸ್ಥರು ಆಂಧ್ರದಲ್ಲಿ ಇವತ್ತಿಗೂ ಇದ್ದಾರೆ. ಅಷ್ಟೇ ಯಾಕೆ, ಹಿಮಾಚಲ್ ಪ್ರದೇಶಲ್ಲಿ ಇವತ್ತಿಗೂ ಅಲೆಕ್ಸಾಂಡರ್ ವಂಶಸ್ಥರು ಇದ್ದಾರೆ. ನೀಲಿ ಕಣ್ಣಿನ ವ್ಯಕ್ತಿಗಳು ಅಂತ ಇವತ್ತಿಗೂ ಅಲ್ಲೊಂದು ಊರಿದೆ. ಅಲೆಕ್ಸಾಂಡರ್ ಇದ್ದಿದ್ದು ಯಾವಾಗ? ಕ್ರಿಸ್ತಪೂರ್ವ 3ನೇ ಶತಮಾನ, ಅಂದರೆ 2300 ವರ್ಷದಿಂದ ಒಂದು ಜನ್ರೇಷನ್ ಇದೆ. ಪಂಪ ಇದ್ದಿದ್ದು 1000 ವರ್ಷದಿಂದ, 1000 ವರ್ಷದಿಂದ ಪಂಪನ ವಂಶಸ್ಥರಿದ್ದಾರೆ. ಸಂಗೊಳ್ಳಿ ರಾಯಣ್ಣನ ವಂಶಸ್ಥರಿದ್ದಾರೆ, ಕಿತ್ತೂರು ರಾಣಿ ಚೆನ್ನಮ್ಮನ ವಂಶಸ್ಥರಿದ್ದಾರೆ. ಉರಿಗೌಡ ನಂಜೇಗೌಡರ ವಂಶಸ್ಥರು ಇಲ್ವಾ? ಆಮೇಲೆ ಟಿಪ್ಪು ಸುಲ್ತಾನ್ ವಂಶಸ್ಥರಿದ್ದಾರೆ. ಉರಿಗೌಡ ನಂಜೇಗೌಡರ ವಂಶಸ್ಥರು ಏನಾದರೂ ಇದ್ದಾರೆ, ಹುಡುಕಿ ಅವ್ರನ್ನ ನೀವು ಮೈಸೂರು ಅರಮನೆಯಲ್ಲಿ ತಂದು ಕೂರಿಸಿ, ಆಗ ಇದನ್ನು ಒಪ್ಕೊಳ್ತೀನಿ ಅಂದೆ. ಇದಕ್ಕೆ ಉತ್ತರ ಕೊಡೋಕ್ಕಾಗಲಿಲ್ಲ. ಆಮೇಲೆ ಅದು ಸುಳ್ಳು ಯಾವತ್ತೂ ನಿಲ್ಲಲ್ಲ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.